ಒಂದು ದಿನ ಭಗವಾನ್ ಬುದ್ಧರು ತಮ್ಮ ಶಿಷ್ಯರೊಂದಿಗೆ ಊರಿಗೆ ಭಿಕ್ಷೆ ಪಡೆಯಲು ಹೊರಟರು. ಅಲ್ಲಿ ಒಬ್ಬ ವ್ಯಕ್ತಿ ಬಂದು ಅವರಿಗೆ ಕೆಟ್ಟ ಮಾತುಗಳನ್ನಾಡಲು ಆರಂಭಿಸಿದ. ತುಂಬ ಕೋಪದಿಂದ ಕೂಗಿ, ನೀವು ನಾಟಕಗಾರರು, ನಾಟಕ ಮಾಡುತ್ತಿದ್ದೀರಿ, ನಿಮ್ಮ ಮಾತಿನಲ್ಲಿ ಯಾವುದೂ ತಾಳ್ಮೆ ಇಲ್ಲ ಎಂದು ಹೇಳಿದ. ಬುದ್ಧರು ಶಾಂತವಾಗಿ ನಿಂತು ಆ ವ್ಯಕ್ತಿಯ ಕಡೆ ನೋಡಿದರು ಮತ್ತು ಮುದ್ದು ನಗು ನೀಡಿದರು. ಇದನ್ನು ನೋಡಿ ಶಿಷ್ಯರು ಕೋಪಗೊಂಡರು, ಆದರೆ ಬುದ್ಧರು ಅವರನ್ನು ತಡೆದರು. ಬುದ್ಧರು ತುಂಬ ವಿನಯದಿಂದ ಆ ವ್ಯಕ್ತಿಯನ್ನು ಕೇಳಿದರು, ಯಾವುದೇ ವ್ಯಕ್ತಿ ನಿಮಗೆ ಉಡುಗೊರೆ ಕೊಡಲು ಬಯಸಿದರೆ ನೀವು ಅದನ್ನು ಸ್ವೀಕರಿಸದಿದ್ದರೆ ಆ ಉಡುಗೊರೆ ಯಾರ ಬಳಿ ಉಳಿಯುತ್ತದೆ? ಅವನು ಆಶ್ಚರ್ಯಗೊಂಡು ಹೇಳಿದನು, ನಾನು ಸ್ವೀಕರಿಸದಿದ್ದರೆ ಅದು ಕೊಡುವವರ ಕೈಯಲ್ಲೇ ಇರುತ್ತದೆ. ಆಗ ಬುದ್ಧರು ಹೇಳಿದರು, ಅದೇ ರೀತಿ ನೀನು ನನಗೆ ಕೋಪದ ಮಾತುಗಳನ್ನು ಹೇಳುತ್ತಿದ್ದೀಯ, ಆದರೆ ನಾನು ಅದನ್ನು ಸ್ವೀಕರಿಸಲಿಲ್ಲ. ಆದ್ದರಿಂದ ಆ ಕೋಪದ ಮಾತುಗಳು ನಿನ್ನಲ್ಲಿಯೇ ಉಳಿಯುತ್ತವೆ. ಇದನ್ನು ಕೇಳಿ ಆ ವ್ಯಕ್ತಿ ನಿಶ್ಚಲನಾಗಿ ನಿಂತನು. ಬುದ್ಧರ ಶಾಂತಿ ಮತ್ತು ಬುದ್ಧಿವಂತಿಕೆ ನೋಡಿದಾಗ ಅವನಿಗೆ ತನ್ನೆದುರಿಗೆ ನಾಚಿಕೆಯಾಗಿ ಹೋಯಿತು. ಅವನು ಬುದ್ಧರಿಂದ ಕ್ಷಮೆಯನ್ನು ಬೇಡಿಕೊಂಡು ಅವರ ಶಿಷ್ಯನಾಗುವನು. ಗೆಳೆಯರೇ, ಈ ಕಥೆಯಿಂದ ತಿಳಿಯುವುದೇನೆಂದರೆ, ಕೋಪಕ್ಕೆ ಕೋಪದಿಂದ ಅಲ್ಲ, ಶಾಂತಿಯಿಂದ ಪ್ರತಿಕ್ರಿಯಿಸುವುದು ನಿಜವಾದ ಶಕ್ತಿಯಾಗಿದೆ. ನಮ್ಮ ಒಳಗಿನ ಶಾಂತಿ ನಮ್ಮ ಅತ್ಯಂತ ದೊಡ್ಡ ಶಕ್ತಿಯಾಗಿದೆ. ಇದೇ ಥರ ನಿಮ್ಮ ಜೀವನ ಯಾವಾಗಲೂ ಸಕಾರಾತ್ಮಕ ಆಲೋಚನೆಗಳಿಂದ ತುಂಬಿರಲಿ. ಧನ್ಯವಾದಗಳು.